ಗೈಸ್ ನಾವು ಆವಾಗಿಂದ ಬಂದು ಶೂಟ್ ಮಾಡ್ತಿದ್ವಿ. ವಿಷಯ ಏನಂತ ಹೇಳಿದ್ರೆ ಕ್ಯಾಮರಾ ಆನ್ ಮಾಡಿಲ್ಲ. ಕ್ಯಾಮರಾ ಆನ್ ಮಾಡಿದ ಅವ್ರಿಗೆ ಶೂಟ್ ಮಾಡಿಲ್ಲ, ವೇಸ್ಟ್ ಮಾಡಿಬಿಟ್ರು. ಇಷ್ಟೊತ್ತು ವಿಡಿಯೋ ಮಾಡೋದೆಲ್ಲ ವೇಸ್ಟ್. ಇಷ್ಟೊತ್ತು ಎಲ್ಲ ವಿಡಿಯೋನು ವೇಸ್ಟ್ ಆಗ್ಬಿಡ್ತು. ಒಂದು ವಿಡಿಯೋನು ನಾವು ಕರೆಕ್ಟಾಗಿ ಶೂಟ್ ಮಾಡ್ತಿಲ್ಲ. ತಿನ್ನಕ್ಕಂತ ಕುತ್ಕೊಂಡು 1 hour ಇಲ್ಲೇ ಕುತ್ಕೊಂಡಿದ್ವಿ ತಿನ್ನಕ್ಕಂತ. ಎಲ್ಲ ಬಿಟ್ಟಿದ್ದೀವಿ, ಮಾಡ ಮರ್ಯಾದೆ ಎಲ್ಲ ಬಿಟ್ಟು ಬಂದಿದ್ದೀವಿ ನಾವು. ಏನಾದ ಕೈಯಲ್ಲಿ ನಾನು ನಿಮ್ಗೆ ಇನ್ನೊಂದು ಹೇಳ್ಬೇಕಿತ್ತು. ವಿಷಯ ಏನಂತ ಹೇಳಿದ್ರೆ, ನಾ ಇಲ್ಲಿ ಹೊರಡ್ಬೇಕಾದ್ರೆ ಹೇಳಿದ್ನಾ ಹಾಗಾದ್ರೆ ಓಕೆ. ನಾನು ಒಂದ್ಸರಿ ಹೇಳ್ದನ್ನೇ ಹೇಳ್ತಾ ಇರ್ತೀನಿ, ಮತ್ತು ಇದು ಯಾಕಂತ ಗೊತ್ತಾ ನಿಮ್ಗೆ? ಅಡ್ವರ್ಟೈಸ್ ತರ ವಿಡಿಯೋ ಹೇಳ್ತಾ ಇರಕ್ಕೆ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ. ಬನ್ನಿ ಕುತ್ಕೊಂಡು ಹೋಗ್ಬಿಡುವ. ಗೈಸ್ ರೆಸ್ಪೆಕ್ಟ್ ಇಲ್ಲ ಗೈಸ್. ಒಂದು ಬ್ಲಾಗರ್ ಸಾಯಿಲ್ ಆ ಕಡೆ, ಒಂದು ಫ್ರೆಂಡ್ ಅಂತ ರೆಸ್ಪೆಕ್ಟೇ ಇಲ್ಲ. ಮತ್ತೆ ವಿಡಿಯೋ ಹಾಕೊಂಡ ನೋಡು. ಒತ್ತು ಬಿಡು. ಕಚಾರೆ ಸಾಕ ನೋಡ್ತೀರಾ ಅವರು? ಏನ್ ನೋಡುದು? ಗಿಳಿ. ಎಲ್ಲಿ ಗಿಳಿ? ಅದೇ ನೋಡುದು ಶಾಸ್ತ್ರನಾ? ಎಷ್ಟಂತಿಲ್ಲ ಅಣ್ಣ ರಸಕ್ಕೆ? 100? ₹1? 101 ಅಂಡ್ರೆ 1 ಅಂತ ಯಾಕಲ್ಲ? ಮತ್ತೆ ನೀನು ನೋಡುದು ಅಷ್ಟೇ. ನಂದು ಬೇಡ. ಅಯ್ಯ ನೋಡಿ ಸಂಚಿತ್ ನೋಡಿ. ಇದ್ರಲ್ಲಿ ನಂಬುವವರೆಲ್ಲ ಇದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಬೇಡಿ. ಸಂಚಿತ್ ಮಸ್ತ್ ಕೂತ್ಕೊ, ಮತ್ತೆ ಕ್ಯಾಮರಾ ಕೂತು ಕಾಣಿಸ್ತಿಲ್ಲ. ಕೂತ್ಕೋ ಕೆಲಸ ಸಿಗತ್ತ ಅಂತ ನೋಡ್ಲಾಗಿತ್ತು. ನಂದು ಮಿಥುನ ರಾಶಿ, ಹರಿದ್ರ ನಕ್ಷತ್ರ. ಡೇಟ್ ಆಫ್ ಬರ್ತ್ ಪ್ರಕಾರ ಸ್ವಂತ ಬುದ್ಧಿ ನಿಮ್ದು, ಸ್ವಂತ ಆಲೋಚನೆ, ಕೈಲಿ ಕತ್ತರಿ ಇದೆ, ದುಡ್ಡು ಹಣಕಾಸು ಎಲ್ಲ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ದೇವ್ರ ಸಾಕಾರ ಚೆನ್ನಾಗಿದೆ. ಆ ದೇವರು ದೇವರು ಫಸ್ಟ್ ಹೊಟ್ಟೆ ಪೂಜೆ, ಆಮೇಲೆ ದೇವ್ರ ಪೂಜೆ. ಮನ್ಸು ಬಂತು ಕೆಲಸ, ಮನ್ಸು ಬಂದಿದ್ದ ಕೆಲಸ ಇಲ್ಲ. ಇದ್ದೇ ಆಗ್ಬೇಕಾಯ್ತು, ಇದ್ದೇ ಆಗಿಲ್ಲ. ಬುದ್ಧಿಯಿಂದ ಜೀವನ ಮಾಡೋದಕ್ಕೆ ಪ್ರೈವೇಟ್ ಎಲ್ಲ ಕೆಲಸ ಮಾಡ್ಬೇಕು. ಏನ್ ಮಾಡ್ತಾ ಇರೋದು? ಕೆಲಸ ಹುಡ್ತಿದೆ. ಕೆಲಸ ಹುಡ್ತಾ ಇದ್ರ ಕಪ್ಪು ಬಟ್ಟೆ ಯಾವ್ದು ಧರಿಸಬಾರ್ದು, ತಿಥಿ ಊಟ ಎಲ್ಲ ಆಗಲ್ಲ, ಮಾಡಬಾರ್ದು. ಕೈ ತೋರಿಸಬಾರ್ದು, ಶಾಸ್ತ್ರ ಕೇಳಂಗಿಲ್ಲ. ಕೇಳ್ತಾ ಇರೋದು ಕೆಲಸದ ಬಗ್ಗೆ, ಮನೆ ಬಗ್ಗೆ, ಲೈಫಿನ ಬಗ್ಗೆ. ಕೆಲಸ ಆಗುತ್ತೆ, ಏನು ತೊಂದರೆ ಇಲ್ಲ. ಇದೊಂದು ಪುಣ್ಯ ಸ್ಥಳದಕ್ಕೆಲ್ಲ ಹೋಗಿದ್ರ? ಇದೊಂದು ಪುಣ್ಯ ಸ್ಥಳಕ್ಕೆ ತಿರುಪತಿ ಧರ್ಮಸ್ಥಳ ಮನೆಯಿಂದ ಯಾತ್ರೆ ಮಾಡಿದ್ರೆ ಒಳ್ಳೆದು. ಶಾಸ್ತ್ರದಲ್ಲಿ ಹೇಳಬೇಕಂತ ಆಗುತ್ತೆ, ಕೆಲಸ ಆಗುತ್ತೆ ಅಂತ ಹೇಳ್ತಾ ಇದೆ. ತಿಂಗಳು ಕಳಿಬೇಕಂತ ಹೇಳ್ತಾ ಇದ್ದೀನಿ ಸರ್. 1 ತಿಂಗಳ ದೀಪಾವಳಿ ಕಳೆದಂತ ನವೆಂಬರ್ ಅಲ್ಲಿ ಕೆಲಸ ಆಗುತ್ತೆ, ಏನು ತೊಂದರೆ ಇಲ್ಲ. ಮತ್ತೆ ಶಾಸ್ತ್ರ ಒಂದು 5 ಶುಕ್ರವಾರ ನಿಮ್ ಕೈಲಿ ಶಾಸ್ತ್ರದಲ್ಲಿ ಒಂದು 5 ಶುಕ್ರವಾರ ಸ್ನಾನ ಮಾಡ್ಕೊಂಡು ಹಸುವಿಗೆ ಬಾಳೆಹಣ್ಣು ತಿನ್ಸ್ಬೇಕಂತ ಹೇಳ್ತಾ ಇದ್ದೆ ಸಂಚಿತ್. ಏನು ತೊಂದರೆ ಇಲ್ಲ. ಮಾಟ ಮಂತ್ರ ದೆವ್ವ ಗಾಳಿ ಪಿಡಿಯಕ್ಕೆ ಜಾಸ್ತಿ ಯಾವ್ದು ಇಲ್ಲ, ಎಲ್ಲ ದೂರ ಆಗಿದೆ. ಮುಂದೆ ಒಳ್ಳೇದಾಗುತ್ತೆ, ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದೆ. ಮತ್ತೆ ಏನೋ ಡೌಟ್ ಇದ್ರೆ ಕೇಳಿ. ಡೌಟ್ ಇದೆಯಾ ಮಚ್ಚ? ಇಲ್ಲ ಗರ್ಲ್ಫ್ರೆಂಡ್ ನಿಮ್ಮ ಹೆಸರು? ಸಂದೀಪ್. ಸಂದೀಪ್ ಒಂದು ಚಾಪೆ ಇದೆ, ಸಂದೀಪ್ ಒಂದು ಟೈಮ್ ಇದೆ, ಸಂದೀಪ್ ಒಂದು ಪ್ರಶ್ನೆ ಇದೆ, ಸಂದೀಪ್ ಒಂದು ಗಳಿಗೆ ಇದೆ, ಸಂದೀಪ್ ಒಂದು ವಿಚಾರ ಆಗಿದೆ, ಸಂದೀಪ್ ಒಂದು ಲೈಫ್ ಮಾತಾಡೋ ನೋಡಿ. ಸಂದೀಪ್ ಕರೆಕ್ಟ್ ಅಮ್ಮನ ಆಲೋಚನೆ ಮಾಡಬಾರ್ದು. ಸಂದೀಪ್ ಕೇಳಿದ್ರೆ ಬೇರೆ ಕಡೆ ಇದೆ. ಫಸ್ಟ್ ಟೈಮ್ ಭಾಳ ಇದೆ ನಿಮ್ದು ಕತೆ. ಸಂಚಿತ್ ಅವ್ರಿಗೆ ಬಂದಿತ್ತಲ್ಲ ಶಾಸ್ತ್ರ, ಆ ಥರ ಬಂದಿಲ್ಲ. ನಿಮ್ಮ ಸಲ ಕೌಡೆ ಹಾಕಿ ಕೈ ನೋಡಿ ಹೇಳಬೇಕು. ಇಲ್ಲಿಗೆ 3 ಗಂಡಾಂತರ ಕಳ್ಕೊಂಡ್ ಬಂದಿದ್ರ, ಅವ್ರಿಗೆ ಇಷ್ಟಪಡ್ತಾ ಇದ್ರ ನೀವು, ಅವ್ರ ಬಗ್ಗೆ ನಿಮ್ ಬಗ್ಗೆ ಎಲ್ಲ ಹೇಳ್ಬೇಕಂತಂದ್ರೆ ಕೌಡೆ ಹಾಕಿ ಹೇಳಬೇಕು. ಶಾಸ್ತ್ರ ಮನುಷ್ಯೊಬ್ರು ಇಷ್ಟಪಟ್ಟಿದ್ದು ಫೇಲ್ ಆಯ್ತು, ಅವ್ರಿಗೆ ಇಷ್ಟಪಟ್ಟು ಅವ್ರಿಗೆ ನೀವು ಇಷ್ಟಪಡ್ತಿದ್ರೆ ಅವರು ಇಷ್ಟಪಡ್ತಾ ಇದಾರೆ. ಅವ್ರ ಬಗ್ಗೆ ನಿಮ್ಗೆಲ್ಲ ಹೇಳ್ಬೇಕಂದ್ರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ 9 ಕೌಡೆ ಹಾಕಿ ಕೊಂಡಿ ಬರ್ದು ಕೈ ನೋಡಿ ಹೇಳ್ಬೇಕು. ಶಾಸ್ತ್ರ ಭಾಳ ನಿಮ್ಗೆ ಕತೆ. 10 ನಿಮಿಷ ಆಯ್ತೆಲ್ಲ ಹೇಳೋದಂದ್ರೆ ಹೇಳ್ತೀನಿ. ಏನ್ ಬರ್ತಾ ಇಲ್ಲ ನಿಮ್ಗೆ? ಒಳ್ಳೇದು ಕೆಟ್ಟದ್ದು ಏನು ಬರ್ತಾ ಇಲ್ಲ. ಶಾಸ್ತ್ರ ಪುರಾಣ ನಮ್ಮಲ್ಲ ಏನೊಂದು ಅಪರೂಪ ಕೇಳ್ತಾ ಇದ್ರೆ ಏನ್ ಬರ್ತಂತ ಕೇಳ್ತಾ ಇದ್ರ, ಜನರಲ್ ಆಗಿ ಕೇಳ್ತಾ ಇದ್ರ. ಸ್ವಾಮಿ ಸನ್ನಿಧಿ ಬಂದಿದ್ರೆ ಕೇಳ್ಕೊಂಡು ಎಲ್ಲ ಕೇಳ್ಕೊಂಡು ಹೋಗ್ಬೋದು. ನಾವೇ ಕಷ್ಟಪಟ್ಟು ದೊಡ್ಡಲ್ಲ, ಬಟ್ ದುಡ್ಡಿಲ್ಲ ಫ್ರೆಂಡ್ಶಿಪ್ ಯಾವ್ದಾದ್ರು ಸಿಗುತ್ತೆ, ಕೇಳ್ಕೊಂಡು ಹೋಗಿ. ಎಲ್ಲರಿಗೂ ಬರೋದಲ್ಲ, 2 ವರ್ಷಕ್ಕೊಂದು ಟೈಮ್ ಶಾಸ್ತ್ರ ಬರುತ್ತೆ. ನಿಮ್ಮ ಹೆಸರಲ್ಲಿ ಬರ್ತಾ ಇದೆ, ಅದೃಷ್ಟ ಮಾಡ್ತೀನಿ ನೀವು ಬರ್ಬೇಕಂತಂದ್ರೆ. ಸತ್ಯ ಕೇಳಿರ್ತೀನಿ. ಗಿಳಿ ಕೇಳಂತ ಹೇಳ್ತೇನೆ ಸಂಚಿತ್. ಏನಿಲ್ಲ, ನಮ್ಗಿದು ಇದ್ರಲ್ಲೇನು ಬಂದಿಲ್ಲ, ಬರ್ತಾ ಇಲ್ಲ. ಅವರು ಚೀಟಿ ಏನು ಬಂದಿಲ್ಲ, ಒಳ್ಳೇದು ಕೆಟ್ಟದ್ದು ಏನು ಬಂದಿಲ್ಲ. ಮತ್ತೆ ದೇವ್ರ ಫೋಟೋ ಬಂದಿದೆ, ಮಧ್ಯಾಂತರ ಬಂದಿದೆ, ಕೆಲವು ಗಂಡಾಂತರ ದೂರ ಆಗಿದೆ. ಅದೇನಿದೆ ಎಲ್ಲ ಹೇಳ್ತೀನಿ ಸಂದೀಪ್.
ಏನಲ್ಲ ಹೇಳಿದ್ನಲ್ಲ ಅವ್ರಿಗೆ ಬಂದಿತ್ತು ಆತರ ಹೇಳಿದ್ರು ನಿಮ್ಗೆ ಒಳ್ಳೇದು ಕೇಳಿದ್ರೆ ಮತ್ತೆ ಬಂದಿಲ್ಲ ಮಧ್ಯಾಹ್ನ ಇದೆ ನಿಮ್ದು ಓಕೆ ಓಕೆ ನಿಮಿಷ ಎದುರು ಕೂತು ಕೇಳ್ಬೇಕು ಎಲ್ಲರ ಮುಂದೆ ಹೇಳೋದಲ್ಲ ಅದು ಶಾಸ್ತ್ರ. ನಿಮ್ ಬಗ್ಗೆ ಕೆಲವು ಪ್ರಶ್ನೆ ಇದೆ, ಕೆಲವು ಸಮಸ್ಯೆ ಇದೆ, ಕೆಲವು ಸಸ್ಪೆನ್ಸ್ ಇದೆ. ನಿಮ್ಗೆ ನಿಜ ಕೊಡ್ಬೋದು, ಸುಳ್ಳು ಬಂದ್ರೆ ವಾಪಸ್ ತಗೋದು ಆತರ ಇರ್ತದೆ. ಬೇಡ ಹೋಗ್ಬಿಡುವ. ಇಲ್ಲ ಕೆಲವು ಪ್ರಶ್ನೆ ಇದೆ ಹೇಳೋದಿಲ್ಲ. ನಿನ್ನ ಮಾತು ಕೇಳಿ ಅಪರೂಪ ಬಂದಿರೋದು ಸನ್ನಿಧಿ. ಅಣ್ಣ ಕರೆಕ್ಟ್ ಅಪರೂಪ ಬಂದಿರೋದು. ವಿಷಯ ಅಂತ ಹೇಳಿದ್ರೆ ನಾವು ಬೆಂಗಳೂರಲ್ಲಿ ತಿರುಗಾಡುವವರು, ದುಡ್ಡಿಲ್ಲ ಇಲ್ಲೇ ತಿರುಗಾಡೋದ್ರ ಬಿಟ್ಟೆ ಬಂದಿರೋದು. ಸೆಕೆಂಡ್ ಇಲ್ಲೂ ಬಂದಿಲ್ಲ. 500 ರೂಪೀಸ್ ಎಲ್ಲ ನಮ್ಗೆ ಆಕ್ಚುಲಿ ನೋಡಕ್ ಮಾತ್ರ ಈ ತರ ಕಾಣ್ತೀವಿ ಹೊರತು ನಾವು ಬಡವರಲ್ಲಿ ಬಡವರು, ತುಂಬಾ ದೊಡ್ಡ ಬಡವರು. ಅದೇ ಹೇಳೋದು. ಮತ್ತೆ ಎಲ್ಲಿಂದ 500 ರೂಪಾಯಿ ಬಾಬಾಚ ನೋಡ್ಕೆ ಬಿಡುವ ರಿಸ್ಕೆ ಲೈಫಲ್ಲಿ ಅವತ್ತು. ಎಷ್ಟಿದೆ ಎಲ್ಲ ಹಾಕ್ದು ಶಾಸ್ತ್ರ ಕೇಳಿದ 200 ರೂಪಾಯಿ ಅವ್ರದ್ದು ಅಲ್ಲ ಅದೇ ಕರೆಕ್ಟ್ ಐತೆ. ಶಾಸ್ತ್ರ ಕೇಳಿ ಶಾಸ್ತ್ರದ ಅವ್ರದ್ದು ನಿಮ್ಗೆ ನಾವು ಕೊಟ್ಟಿರೋಲ್ಲ, ಅವ್ರು ಕೊಟ್ಟಿರೋ ನೀವು ಕೊಟ್ಟಿರೋ. ಓಕೆ ಇದಕ್ಕೆ ಎಲ್ಲದು ಸುಮ್ಮನೆ ಹೋಗ್ಬಿಡ್ತು ಅಂತ ಮತ್ತೆ ಸರಿಯಾಗಿ ಇಲ್ಲಿ ತಗೋಬಹುದು ಕಾಣಿಸುತ್ತ ಮತ್ತೆ ಕಾಣಿಸ್ತದೆ ಅಲ್ಲ ಇದು ಹಾಕೋ ತೆಗಿ ಅಂತ ವಿಡಿಯೋ ಕಾಣಿಸ್ತಾ ಇದೆ ಅದು. ಮುಚ್ಕೊಂಡು ಹೋಗ್ಬೋದಿತ್ತೆ. ಮಾಡ್ತೀನಪ್ಪ ಬೇರೆ ಕಡೆ ಕೌಡಿ ಬಿಟ್ಟಿದ್ರೆ ಫಸ್ಟ್ ಟೈಮ್ ಮಾಡ್ಬಿಡೋದು. ಇದು ಫಸ್ಟ್ ಟೈಮ್. ಸಂಜೆ ಅಂತ ಹೇಳ್ತಾ ಇದ್ರಲ್ಲ, ಸಂದೀಪ್ ಸಂದೀಪ್ ತುಂಬಾ ರಾಶಿ ಆಗುತ್ತೆ. ಇಲ್ಲ ರಾಶಿ ನೋಡ್ತಾರೆ ರಾಶಿ ಗೊತ್ತು. ಮತ್ತೆ ಅದಕ್ಕೆ ಏನ್ ಹೇಳ್ತಾರೆ, ಅದು ಜಮೀನಿಗೆ ಏನ್ ಹೇಳ್ತಾರೆ ಕನ್ನಡದಲ್ಲಿ? ಮಿಥುನ ರಾಶಿ. ಮಿಥುನ ಡೇಟ್ ಆಫ್ ಬರ್ತ್ ಆಗುತ್ತೆ. ತಂದೆ ತಾಯಿ ಬರ್ತಿರ್ತಾರೆ, ಹುಟ್ಟಿದ ಡೇಟ್ ಆಫ್ ಬರ್ತ್ ಬರ್ತಿರ್ತಾರೆ. ಕೈ ತೋರಿಸ್ತಿದೆ ನೋಡ್ಬಿಡಿ. ಕೈಗೆ ಕತ್ತಲೆ ನಿಮಗೆ ದುಡ್ಡಾಣ ಕಾಸು ಹೊಡಿಯಲ್ಲ. 50 ರೂಪಾಯಿ ಕೂಡಿರ್ತಾರೆ, ಒಂದೇ ಸಲ ಖಾಲಿ ಮಾಡ್ಕೊಂಡ್ಬಿಡ್ತಾರೆ. ನಂಬಿಗಡೆ ಪ್ರಾಣ ಪುತ್ರ ನಂಬಿಲ್ಲ ಹಾಕಲ್ಲ. ಕಪ್ಪು ಬಟ್ಟೆ ಯಾರು ಧರಿಸಬಾರ್ದು. ನೀವು ಪ್ರೀತಿ ಊಟ ಎಲ್ಲ ಆಗಲ್ಲ, ಮಾಡಬಾರ್ದು. ತಂದೆಗಿಂತ ತಾಯಿ ಪ್ರೀತಿ ಬಹಳ ಇದೆ. ಮತ್ತೆ ಈ ಮಗ ಆಗ್ಬಿಟ್ಟಿಲ್ಲ, 3ನೇ ಮಗ ಆಗ್ಬಿಟ್ಟು ಮನೆಗೆ 2ನೇ ಮಗ. ತಂದೆಗಿಂತ ಅಲ್ಲ ಮಗ ಅಂದ್ರೆ ಹುಡುಗನ ಒಬ್ನೇ. ಅದೇ ತಂದೆಗಿಂತ ತಾಯಿ ಪ್ರೀತಿ ಬಹಳ ಇರುತ್ತೆ. ಶಾಸ್ತ್ರದಲ್ಲಿ ಹೇಳ್ಬೇಕಂದ್ರೆ ಕೌಡಿ ಪ್ರಕಾರ ಒಳ್ಳೇದು ಅಂತ ಬರ್ತಾ ಇದೆ. ಕೌಡಿಯಿಂದ ಬೇರೆ ಕಡೆ ಹಾಕ್ಬಾರ್ದು. ಶಾಸ್ತ್ರ ಕೇಳ್ತಾ ಇರೋದು ಒಂದು ಸ್ತ್ರೀ ವಿಚಾರದ ಬಗ್ಗೆ, ಮನೆ ವಿಚಾರದ ಬಗ್ಗೆ, ಲೈಫಿನ ಬಗ್ಗೆ, ತಂದೆ ತಾಯಿ ಬಗ್ಗೆ, ಫ್ಯೂಚರ್ ಬಗ್ಗೆ, ಮುಂದೆ ಒಳ್ಳೇದಾಗುತ್ತೆ ಕೆಟ್ಟದಾಗುತ್ತೆ ಏನೋ ಉದ್ದಾರ ಆಗುತ್ತೆ ಅಂತ ಕೇಳ್ತೀವಿ. ಅದ್ರ ಬಗ್ಗೆ ಕೇಳ್ತಾ ಇದ್ರೆ ಬೇರೆ ಏನಾದ್ರು ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಸದ್ಯ ನಿಮ್ಮ ಹೆಸರು ಹೇಳ್ಬೇಕಂದ್ರೆ ಟೈಮಿನ ಕಡೆಯಿಂದ ತೊಂದರೆ ಇಲ್ಲ. ಕೆಲವೊಂದು ಪುಣ್ಯ ಸ್ಥಳಗಳಿಗೆಲ್ಲ ಹೋಗಿದ್ರ ಮುಂಚೆ ಇಷ್ಟಪಟ್ಟಿದ್ದು ಫೇಲ್ ಆಯ್ತು. ಇಷ್ಟಪಡ್ತಾ ಇದ್ರ ಅವ್ರ ಜೊತೆ ಮದುವೆ ಆಗಿ ಚೆನ್ನಾಗಿರ್ಬೇಕು ಆಸೆ ಇದೆ. ಈಗ 6 ತಿಂಗಳು ಆಯ್ತು. ಒಟ್ಟು ಮನಸ್ಸು ಶಾಂತಿ, ನಮ್ಮ ಮನೆ ನೆಮ್ಮದಿ ಅನ್ಕೊಂಡು ಯಾವುದು ಕೈ ಕೊಡ್ತಾ ಇಲ್ಲ. ಒಳ್ಳೆ ಹೇಳಕ್ಕಾದ್ರೆ ಕೆಟ್ಟದ ಆಗ್ತದೆ. ನಿಮ್ ಕಡೆ ಕೆಲವೊಂದು ಆಸೆ ಇತ್ತು, ಒಂದು ಗಾಡಿ ಕೊಯ್ಬೇಕಾಯ್ತು, ಸ್ವಂತ ಕೆಲಸ ಆಗ್ಬೇಕಾಯ್ತು, ಒಂದು ದುಡ್ಡು ಹಣಕಾಸು ಕೈ ಹುಡ್ಕೊಂಡು ಉದ್ದಾರ ಆಗ್ಬೇಕು. ನಮ್ಮವ್ರು ತಮ್ಮವ್ರು ಅಂತ ನೀನ್ ನಂಬ್ತೀನಿ, ನಿನ್ನ ನಂಬರ್ ಯಾರಿಲ್ಲ, ನಿಂದ ತಂದು ನಿನಗೆ ನಾಮಿಕ್ತಿದ್ರೆ. ಮತ್ತೆ ಸಂಘ ಮಾಡಬಾರ್ದು, ಜನಕ್ಕೆ ನಂಬಾರ್ದು, ದುಡ್ಡಿಗೆ ಶ್ಯೂರಿಟಿ ಆಗ್ಬಾರ್ದು. ದುಡ್ಡು ನಂಬ್ಕೊಂಡು ಕೆಲಸ ಮಾಡಿದ್ರೆ ಒಳ್ಳೇದು. ನಿಮ್ಮ ಹೆಸರಲ್ಲಿ ಒಂದು ಸಾಯಿಡ್ ಮನೆಗೆ ಹೋಗಿ ಟೈಮ್ಸ್ ಪೂಜಾದೋಷ ಸತ್ತವರಿಗೆ ಫುಲ್ ಮಾಡಿದ್ರು, ಮಡಿಕೆ ಹೋಯ್ದು 3 ವರ್ಷ ದೊಡ್ಡ ಹಾಕಿರ್ತಾರಲ್ಲ, ಅದು ಕಣ್ಣಿನ ನೋಡ್ಕೊಂಡ್ ಬಂದಿದ್ರು. ಅದ್ರ ಕಡೆ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಏನಪ್ಪ ಟೆನ್ಷನ್ ತಗೊಳ್ತಾ ಇದೆಯಾ, ಮಾಡೋ ಪ್ರಯತ್ನ ಫೇಲ್ ಆಗ್ತದೆ. ಒಳ್ಳೇದಾಗ್ತದೆ ಕೊಟ್ಟರು ಬಂದಿದ್ರೆ ಲಕ್ಷಂತ ಆಗ್ತಂತಿರುತ್ತೆ. ಬಂದಿದ್ರೆ ಬಹಳ ಯೋಚನೆ ಮಾಡ್ತಾರೆ. ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತಾರೆ, ಬಾಯಿ ಮಾತಿಗೆ ಕೈಯಿಂದ ಯಾವ್ದು ಮೀನ್ಸ್ ಪೂಜಾದೋಷ ಇದೆ. ಅದು ಅವಾಯ್ಡ್ ಮಾಡ್ಕೊಂಡೋಗಿ. ಈಗ ಏನ್ ಸ್ತ್ರೀ 2ನೇ ಸ್ತ್ರೀ ಇಷ್ಟ ಪಡ್ತಾ ಇದ್ರ, ಆ ಸ್ತ್ರೀ ಜೊತೆ ಮದುವೆ ಆಗುತ್ತೆ, ಲೈಫ್ ಸೆಟ್ಲ್ ಆಗುತ್ತೆ, ಮುಂದೆ ಚೆನ್ನಾಗಿರುತ್ತೆ, ಉದ್ದಾರ ಆಗ್ತದೆ. ಏನ್ ಪರಿಹಾರ? ಸ್ವಾಮಿ ಬೆಳ್ಳಿದ ವಸ್ತುದೆ ಮಾಡಿ ಕೊಡ್ತದೀನಿ. ಮೊನ್ನೆ ಹುಣ್ಣಿಮೆ ಮಾಡಿದ್ದು ವಸ್ತು ಕಲಿಬಾರ್ದು, ಇನ್ನೊಂದು ಹೇಳ್ಬಾರ್ದು. ಹೇಳಿದ್ರೆ ಮಾಡಿ ಮುಂದೆ ಒಳ್ಳೇದಾಗುತ್ತೆ, ಒಳ್ಳೆ ಲೈಫ್ ಇದೆ. ಸದ್ಯಕ್ಕೆ ಬಾಳ ನಾನು ನೋಡ್ಕೊಳ್ಳೋ ಮತ್ತೆ ಪರಿಹಾರ ಅಲ್ಲ. ಮತ್ತೆ ಡೌಟ್ ಆಯ್ತಾ? ಇಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೂರವರೆಲ್ಲ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಕ್ಕಿಲ್ಲ ಫ್ರೆಂಡ್ಸ್ ಎಲ್ಲ ನೋಡಿ. ನಾನು ಸುಮ್ಮನೆ ಬಂದಿಲ್ಲ, ಬಂದಿದ್ರೆ 1 2 3 4 5 6 7 8 ಜನ ಸಬ್ಸ್ಕ್ರೈಬರ್ಸ್ ಅವರು. ನೀವು ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ, ಎಷ್ಟು ಸರಿ ಅಂತ ಕೇಳೋದು ನಾನು. ಫೀಲ್ ಆಗ್ತುಂಟು, ಚೆನ್ನಾಗುಂಟಾ, ಟೇಸ್ಟ್ ಉಂಟಾ? ಈ ಥರ ಮಾಡಿ ನಮ್ಮ ಹತ್ರ ಹೆಂಗೆ ಬರೋದಿಲ್ಲ ಅಂತ ಕಡೆ